ನಾಳೆ ನಮ್ಮ ಬೀದರ್ ಡಿಸ್ಟಿಕ್ಗೆ ಮತ್ತು ಎಸ್ಪೆಷಲಿ ನನ್ನ ಕ್ಷೇತ್ರದಲ್ಲಿ ಬೀದರ್ ಸಿಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸುಮಾರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾಳೆ ವಿಸಿಟ್ ಇದ್ದಾರೆ. ಎಸ್ಪೆಷಲಿ ಏರ್ಪೋರ್ಟ್ನಲ್ಲಿ 3 ವರ್ಷ ಆಗಿತ್ತು, ವಿಮಾನ ಸ್ಟಾಪ್ ಆಗಿತ್ತು ಮತ್ತು ಅದು ಇವತ್ತಿನಿಂದ ವಿಮಾನ ಪ್ರಮಾಣ ಚಾಲೂ ಆಗಿದೆ. ವಿಮಾನ ಸ್ಟಾರ್ಟ್ ಆಗಿದೆ. ಎಲ್ಲ ಎಸ್ಪೆಷಲಿ ಬೀದರ್ಗೆ ಇಂಡಸ್ಟ್ರಿಯಲ್ದು ಮತ್ತು ಪಬ್ಲಿಕ್ ಸಲಗೆ ಅದು ತುಂಬ ಸಮಸ್ಯೆನಲ್ಲಿತ್ತು. ಅದು ಸಲಗೆ ಈಗ ನಾವು ನೋಡಿದ 90% 100% ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮತ್ತು ಇದರಿಂದ ಎಸ್ಪೆಷಲಿ ಬೀದರ್ನಲ್ಲಿ 2,000 ಕೋಟಿಗಿಂತ ಜಾಸ್ತಿ ಹಣದು ಉದ್ಘಾಟನೆ ಇದೆ. ಮತ್ತು ಬೀದರ್ನಲ್ಲಿ ಸುಮಾರು ವರ್ಷದಿಂದ ನಮ್ಮ DC ಆಫೀಸ್ ಪೆಂಡಿಂಗ್ ಇತ್ತು. ಅದು ಮಿನಿಮಮ್ 100 ಕೋಟಿ ಅಂತ ನಾವು ಪ್ರಾಜೆಕ್ಟ್ ಕೊಟ್ಟಿದ್ದೆವು. ಆದರೂ 50 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇನ್ನು 50 ಕೋಟಿ ನಾವು ಡೆಫಿನೆಟ್ಲಿ ಅದು ಬೇರೆ ಬೇರೆ ಸ್ಕೀಮ್ನಲ್ಲಿ HKDB ಆಗಲಿ ಕಂಪ್ಲೀಟ್ ತೊಗೊಂಡು ಅದು 100 ಕೋಟಿದು ಮಾಡ್ತೀನಿ. ಮತ್ತು ಈ ಥರ ವುಮೆನ್ಸ್ ಡಿಗ್ರಿ ಕಾಲೇಜ್ 20 ಕೋಟಿದು ಮಾಡಿದ್ದೆವು, ರಿಂಗ್ ರೋಡ್ 20 ಕೋಟಿದು, ಮತ್ತು ಈ ಥರ ಸುಮಾರು ಕಾರ್ಯಕ್ರಮ. ಮತ್ತು ನನ್ನ ಮುನ್ಸಿಪಾಲ್ಟಿನಲ್ಲಿ ನಾನು 300 crores ಬೀದರ್ಸ್ ಡಿಸ್ಟಿಕ್ಗೆ ಕೊಟ್ಟಿದ್ದೀನಿ. ಈಗ ನಾಡ್ದು 17ಗೆ ಕ್ಯಾಬಿನೆಟ್ ಇದೆ. ಜಸ್ಟ್ ಅದು ಓಪನ್ ಆಗಿದೆ. ಇನ್ನು ಡಿಟೇಲ್ ಡಿಸ್ಕಸ್ ಆಗಿಲ್ಲ ಅದ್ರ ಬಗ್ಗೆ. ತಮ್ಮ ಅಭಿಪ್ರಾಯ ಏನಿದೆ ಸಚಿವರಾಗಿ? ಈಗ ಅದು ಡಿಟೇಲ್ ಆ್ಯಸ್ ಎ ಮಿನಿಸ್ಟರ್ ಆಗಿ ಡಿಟೇಲ್ ಡಿಸ್ಕಸ್ ಆಗಿ ಯಾವ್ಯಾವ ಜನಸಂಖ್ಯೆ ಇದೆ, ಯಾರ್ಯಾರು ಅದರಲ್ಲಿ ಬಡವರು ಇದ್ದಾರೆ, ಎಜುಕೇಷನ್ ಆಗಲಿ ಮತ್ತು ಬೇರೆ ರೀತಿಯಿಂದ ಅವರಿಗೆ ಸುಮಾರು ನಮ್ಮ ದೇಶ ಆಜಾದಾಗಿ ಎಷ್ಟು ವರ್ಷ ಆಗಿದೆ. ಪ್ರಧಾನಮಂತ್ರಿ ನೋಡಿದ್ದಾರೆ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಏನಂದ್ರೆ ಎಸ್ಪೆಷಲಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಗುತ್ತಿಗೆ ಕಾಂಟ್ರಾಕ್ಟರ್ ಬೇಸ್ ಇದರಲ್ಲಿ ಗುತ್ತಿಗೆದಾರರಿಗೆ ಕೂಡ ಮೀಸಲು ಕೊಟ್ಟಿದೆ. ಎಷ್ಟು ಸರಿಯಾಗದ ಅಂತೇಳಿ ಕಿಡಿಕಾರಿದ್ದಾರೆ. ನಿಮಗೆ ತಮ್ಮ ಟಿ ವಿಲಿಂದ ಮುಖಾಲಿಂದ ಮೆಸೇಜ್ ಕೊಡ್ತೇನೆ. SC STಗೆ ರಿಸರ್ವೇಷನ್ ಅದು ಇದೆ, ಬ್ಯಾಕ್ವರ್ಡ್ಗೆ ಇದೆ, OBCಗೆ ಇದೆ. ಮೈನಾರಿಟಿಗೆ ಏನು ಮೈನಾರಿಟಿ ಅಂದರೂ ಅದರಲ್ಲಿ ಕ್ರಿಶ್ಚಿಯನ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಜೈನ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಎಲ್ಲ ಸಮಾಜಕ್ಕೆ ಇದೆ. ಮತ್ತು ಎಸ್ಪೆಷಲಿ ನಮ್ಮ ಕಮ್ಯುನಿಟಿನಲ್ಲಿ ಅಷ್ಟು ಟಾರ್ಗೆಟ್ ಅವರ ಕಾಂಟ್ರಾಕ್ಟರ್ ಯಾರು ದೊಡ್ಡ ಕಾಂಟ್ರಾಕ್ಟರ್ ಯಾರೂ ಇಲ್ಲ. ಚಿಕ್ಕ 1 ಕೋಟಿ 2 ಕೋಟಿ ಬೇರೆ ಮಾಡ್ತೀವಿ ಸರ್ಕಾರ. ಎಸ್ 100%. ನಾಳೆ ನಮ್ಮ ಬೀದರ್ ಡಿಸ್ಟಿಕ್ಗೆ ಮತ್ತು ಎಸ್ಪೆಷಲಿ ನನ್ನ ಕ್ಷೇತ್ರದಲ್ಲಿ ಬೀದರ್ ಸಿಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸುಮಾರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾಳೆ ವಿಸಿಟ್ ಇದ್ದಾರೆ. ಎಸ್ಪೆಷಲಿ ಏರ್ಪೋರ್ಟ್ನಲ್ಲಿ 3 ವರ್ಷ ಆಗಿತ್ತು, ವಿಮಾನ ಸ್ಟಾಪ್ ಆಗಿತ್ತು ಮತ್ತು ಅದು ಇವತ್ತಿನಿಂದ ವಿಮಾನ ಪ್ರಮಾಣ ಚಾಲೂ ಆಗಿದೆ. ವಿಮಾನ ಸ್ಟಾರ್ಟ್ ಆಗಿದೆ. ಎಲ್ಲ ಎಸ್ಪೆಷಲಿ ಬೀದರ್ಗೆ ಇಂಡಸ್ಟ್ರಿಯಲ್ದು ಮತ್ತು ಪಬ್ಲಿಕ್ ಸಲಗೆ ಅದು ತುಂಬ ಸಮಸ್ಯೆನಲ್ಲಿತ್ತು. ಅದು ಸಲಗೆ ಈಗ ನಾವು ನೋಡಿದ 90% 100% ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮತ್ತು ಇದರಿಂದ ಎಸ್ಪೆಷಲಿ ಬೀದರ್ನಲ್ಲಿ 2,000 ಕೋಟಿಗಿಂತ ಜಾಸ್ತಿ ಹಣದು ಉದ್ಘಾಟನೆ ಇದೆ. ಮತ್ತು ಬೀದರ್ನಲ್ಲಿ ಸುಮಾರು ವರ್ಷದಿಂದ ನಮ್ಮ DC ಆಫೀಸ್ ಪೆಂಡಿಂಗ್ ಇತ್ತು. ಅದು ಮಿನಿಮಮ್ 100 ಕೋಟಿ ಅಂತ ನಾವು ಪ್ರಾಜೆಕ್ಟ್ ಕೊಟ್ಟಿದ್ದೆವು. ಆದರೂ 50 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇನ್ನು 50 ಕೋಟಿ ನಾವು ಡೆಫಿನೆಟ್ಲಿ ಅದು ಬೇರೆ ಬೇರೆ ಸ್ಕೀಮ್ನಲ್ಲಿ HKDB ಆಗಲಿ ಕಂಪ್ಲೀಟ್ ತೊಗೊಂಡು ಅದು 100 ಕೋಟಿದು ಮಾಡ್ತೀನಿ. ಮತ್ತು ಈ ಥರ ವುಮೆನ್ಸ್ ಡಿಗ್ರಿ ಕಾಲೇಜ್ 20 ಕೋಟಿದು ಮಾಡಿದ್ದೆವು, ರಿಂಗ್ ರೋಡ್ 20 ಕೋಟಿದು, ಮತ್ತು ಈ ಥರ ಸುಮಾರು ಕಾರ್ಯಕ್ರಮ. ಮತ್ತು ನನ್ನ ಮುನ್ಸಿಪಾಲ್ಟಿನಲ್ಲಿ ನಾನು 300 crores ಬೀದರ್ಸ್ ಡಿಸ್ಟಿಕ್ಗೆ ಕೊಟ್ಟಿದ್ದೀನಿ. ಈಗ ನಾಡ್ದು 17ಗೆ ಕ್ಯಾಬಿನೆಟ್ ಇದೆ. ಜಸ್ಟ್ ಅದು ಓಪನ್ ಆಗಿದೆ. ಇನ್ನು ಡಿಟೇಲ್ ಡಿಸ್ಕಸ್ ಆಗಿಲ್ಲ ಅದ್ರ ಬಗ್ಗೆ. ತಮ್ಮ ಅಭಿಪ್ರಾಯ ಏನಿದೆ ಸಚಿವರಾಗಿ? ಈಗ ಅದು ಡಿಟೇಲ್ ಆ್ಯಸ್ ಎ ಮಿನಿಸ್ಟರ್ ಆಗಿ ಡಿಟೇಲ್ ಡಿಸ್ಕಸ್ ಆಗಿ ಯಾವ್ಯಾವ ಜನಸಂಖ್ಯೆ ಇದೆ, ಯಾರ್ಯಾರು ಅದರಲ್ಲಿ ಬಡವರು ಇದ್ದಾರೆ, ಎಜುಕೇಷನ್ ಆಗಲಿ ಮತ್ತು ಬೇರೆ ರೀತಿಯಿಂದ ಅವರಿಗೆ ಸುಮಾರು ನಮ್ಮ ದೇಶ ಆಜಾದಾಗಿ ಎಷ್ಟು ವರ್ಷ ಆಗಿದೆ. ಪ್ರಧಾನಮಂತ್ರಿ ನೋಡಿದ್ದಾರೆ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಏನಂದ್ರೆ ಎಸ್ಪೆಷಲಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಗುತ್ತಿಗೆ ಕಾಂಟ್ರಾಕ್ಟರ್ ಬೇಸ್ ಇದರಲ್ಲಿ ಗುತ್ತಿಗೆದಾರರಿಗೆ ಕೂಡ ಮೀಸಲು ಕೊಟ್ಟಿದೆ. ಎಷ್ಟು ಸರಿಯಾಗದ ಅಂತೇಳಿ ಕಿಡಿಕಾರಿದ್ದಾರೆ. ನಿಮಗೆ
ತಮ್ಮ ಟಿ ವಿಲಿಂದ ಮುಖಾಲಿಂದ ಮೆಸೇಜ್ ಕೊಡ್ತೇನೆ. ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಅದು ಇದೆ, ಬ್ಯಾಕ್ವರ್ಡ್ಗೆ ಇದೆ, ಒ ಬಿ ಸಿಗೆ ಇದೆ. ಮೈನಾರಿಟಿಗೆ ಏನು ಮೈನಾರಿಟಿ ಅಂದರೂ ಅದರಲ್ಲಿ ಕ್ರಿಶ್ಚಿಯನ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಜೈನ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಎಲ್ಲ ಸಮಾಜಕ್ಕೆ ಇದೆ. ಮತ್ತು ಎಸ್ಪೆಷಲಿ ನಮ್ಮ ಕಮ್ಯುನಿಟಿನಲ್ಲಿ ಅಷ್ಟು ಟಾರ್ಗೆಟ್ ಅವ್ರ ಕಾಂಟ್ರಾಕ್ಟರ್ ಯಾರು ದೊಡ್ಡ ಕಾಂಟ್ರಾಕ್ಟರ್ ಯಾರೂ ಇಲ್ಲ. ಚಿಕ್ಕ 1 ಕೋಟಿ 2 ಕೋಟಿ ಬೇರೆ ಮಾಡ್ತೀವಿ ಸರ್ಕಾರ ನಿರ್ಧಾರ ಸಮರ್ಥನೆ. ಎಸ್ 100%. ನಾಳೆ ನಮ್ಮ ಬೀದರ್ ಡಿಸ್ಟಿಕ್ಗೆ ಮತ್ತು ಎಸ್ಪೆಷಲಿ ನನ್ನ ಕ್ಷೇತ್ರದಲ್ಲಿ ಬೀದರ್ ಸಿಟಿನಲ್ಲಿ ಒಂದು ದೊಡ್ಡದು ಕಾರ್ಯಕ್ರಮ ನಡೆಯುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸುಮಾರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾಳೆ ವಿಸಿಟ್ ಇದ್ದಾರೆ. ಎಸ್ಪೆಷಲಿ ಏರ್ಪೋರ್ಟ್ನಲ್ಲಿ 3 ವರ್ಷ ಆಗಿತ್ತು ವಿಮಾನ ಸ್ಟಾಪ್ ಆಗಿತ್ತು, ಮತ್ತು ಅದು ಇವತ್ತಿನಿಂದ ವಿಮಾನ ಪ್ರಮಾಣ ಚಾಲೂ ಆಗಿದೆ. ವಿಮಾನ ಸ್ಟಾರ್ಟ್ ಆಗಿದೆ. ಎಲ್ಲ ಎಸ್ಪೆಷಲಿ ಬೀದರ್ಗೆ ಇಂಡಸ್ಟ್ರಿಯಲ್ದು ಮತ್ತು ಪಬ್ಲಿಕ್ ಸಲಗೆ ಅದು ತುಂಬ ಸಮಸ್ಯೆನಲ್ಲಿತ್ತು. ಅದು ಸಲಗೆ ಈಗ ನಾವು ನೋಡಿದ 90% 100% ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮತ್ತು ಇದರಿಂದ ಎಸ್ಪೆಷಲಿ ಬೀದರ್ನಲ್ಲಿ 2,000 ಕೋಟಿಗಿಂತ ಜಾಸ್ತಿ ಹಣದು ಉದ್ಘಾಟನೆ ಇದೆ. ಮತ್ತು ಬೀದರ್ನಲ್ಲಿ ಸುಮಾರು ವರ್ಷದಿಂದ ನಮ್ಮ ಡಿ ಸಿ ಆಫೀಸ್ ಪೆಂಡಿಂಗ್ ಇತ್ತು. ಅದು ಮಿನಿಮಮ್ 100 ಕೋಟಿ ಅಂತ ನಾವು ಪ್ರಾಜೆಕ್ಟ್ ಕೊಟ್ಟಿದ್ದೆವು. ಆದರೂ 50 ಕೋಟಿ ಶಂಕ್ಷನ್ ಆಗಿದೆ. ಇನ್ನು 50 ಕೋಟಿ ನಾವು ಡೆಫಿನೆಟ್ಲಿ ಅದು ಬೇರೆ ಬೇರೆ ಸ್ಕೀಮ್ನಲ್ಲಿ HKDB ಆಗಲಿ ಕಂಪ್ಲೀಟ್ ತೊಗೊಂಡು ಅದು 100 ಕೋಟಿದು ಮಾಡ್ತೀನಿ. ಮತ್ತು ಈ ಥರ ವುಮೆನ್ಸ್ ಡಿಗ್ರಿ ಕಾಲೇಜ್ 20 ಕೋಟಿದು ಮಾಡಿದ್ದೆವು, ರಿಂಗ್ ರೋಡ್ 20 ಕೋಟಿದು, ಮತ್ತು ಈ ಥರ ಸುಮಾರು ಕಾರ್ಯಕ್ರಮ. ಮತ್ತು ನನ್ನ ಮುನ್ಸಿಪಾಲ್ಟಿನಲ್ಲಿ ನಾನು 300 crores ಬೀದರ್ಸ್ ಡಿಸ್ಟಿಕ್ಗೆ ಕೊಟ್ಟಿದ್ದೀನಿ. ಈಗ ನಾಡ್ದು 17ಗೆ ಕ್ಯಾಬಿನೆಟ್ ಇದೆ. ಜಸ್ಟ್ ಅದು ಓಪನ್ ಆಗಿದೆ, ಇನ್ನು ಡಿಟೇಲ್ ಡಿಸ್ಕಸ್ ಆಗಿಲ್ಲ ಅದ್ರ ಬಗ್ಗೆ. ನಮ್ಮ ಅಭಿಪ್ರಾಯ ಏನಿದೆ ಸಚಿವರಾಗಿ? ಈಗ ಅದು ಡಿಟೇಲ್ ಆ್ಯಸ್ ಎ ಮಿನಿಸ್ಟರ್ ಆಗಿ ಡಿಟೇಲ್ ಡಿಸ್ಕಸ್ ಆಗಿ ಯಾವ್ಯಾವ ಜನಸಂಖ್ಯೆ ಇದೆ, ಯಾರ್ಯಾರು ಅದರಲ್ಲಿ ಬಡವರು ಇದ್ದಾರೆ, ಎಜುಕೇಷನ್ ಆಗಲಿ ಮತ್ತು ಬೇರೆ ರೀತಿಯಲ್ಲಿ ಅವರಿಗೆ ಸುಮಾರು ನಮ್ಮ ದೇಶ ಆಜಾದಾಗಿ ಎಷ್ಟು ವರ್ಷ ಆಗಿದೆ. ಪ್ರಧಾನಮಂತ್ರಿ ನೋಡಿದ್ದಾರೆ ದಿಲ್ಲಿಯಲ್ಲಿ ಕರ್ನಾಟಕ ಸರ್ಕಾರ ಏನಂದ್ರೆ ಎಸ್ಪೆಷಲಿ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ ಗುತ್ತಿಗೆ ಕಾಂಟ್ರಾಕ್ಟರ್ ಬೇಸ್ ಇದರಲ್ಲಿ ಗುತ್ತಿಗೆದಾರರಿಗೆ ಕೂಡ ಮೀಸಲು ಕೊಟ್ಟಿದೆ. ಎಷ್ಟು ಸರಿಯಾಗದ ಅಂತೇಳಿ ಕಿಡಿಕಾರಿದ್ದಾರೆ. ನಿಮಗೆ ತಮ್ಮ ಟಿ ವಿಲಿಂದ ಮುಖಾಲಿಂದ ಮೆಸೇಜ್ ಕೊಡ್ತೇನೆ. ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಅದು ಇದೆ, ಬ್ಯಾಕ್ವರ್ಡ್ಗೆ ಇದೆ, ಒ ಬಿ ಸಿಗೆ ಇದೆ. ಮೈನಾರಿಟಿಗೆ ಏನು ಮೈನಾರಿಟಿ ಅಂದರೂ ಅದರಲ್ಲಿ ಕ್ರಿಶ್ಚಿಯನ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಜೈನ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಎಲ್ಲ ಸಮಾಜಕ್ಕೆ ಇದೆ. ಮತ್ತು ಎಸ್ಪೆಷಲಿ ನಮ್ಮ ಕಮ್ಯುನಿಟಿನಲ್ಲಿ ಅಷ್ಟು ಟಾರ್ಗೆಟ್ ಅವ್ರ ಕಾಂಟ್ರಾಕ್ಟರ್ ಯಾರು ದೊಡ್ಡ ಕಾಂಟ್ರಾಕ್ಟರ್ ಯಾರೂ ಇಲ್ಲ. ಚಿಕ್ಕ 1 ಕೋಟಿ 2 ಕೋಟಿ ಬೇರೆ ಮಾಡ್ತೀವಿ ಸರ್ಕಾರ ನಿರ್ಧಾರ ಸಮರ್ಥನೆ. ಎಸ್ 100%.